ನಮಸ್ಕಾರ ಗೆಳೆಯರೇ, ದ ರಿಯಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಕುಂಭಮೇಳ 2025 ಭಾರತದ ಅತಿ ದೊಡ್ಡ ಧಾರ್ಮಿಕ ಹಬ್ಬ, ಪ್ರಪಂಚದ ಅತಿ ದೊಡ್ಡ ಆಧ್ಯಾತ್ಮಿಕ ಉತ್ಸವ. ಈ ಮಹಾಕುಂಭಮೇಳ 2025 ಹತ್ತಿರದಿಂದ ಕಾಣುವ ಅಮೃತ ಮಹೋತ್ಸವದ ಈ ಪವಿತ್ರ ತಾಣ ಪ್ರತಿ 12 ವರ್ಷಕ್ಕೊಮ್ಮೆ ಜಗತ್ತಿನ ಲಕ್ಷಾಂತರ ಜನರನ್ನು ತನ್ನತ್ತ ಸೆಳೆಯುತ್ತದೆ. ಈ ಹಬ್ಬವನ್ನು ಆಧ್ಯಾತ್ಮ ಮತ್ತು ಪರಂಪರೆಯ ಹೊಸ ಯುಗ ಎಂದು ಕರೆಯಬಹುದು. ಗೆಳೆಯರೇ, ಕುಂಭಮೇಳವು ಪ್ರಪಂಚದ ಅತ್ಯಂತ ಪ್ರಾಚೀನ ಉತ್ಸವಗಳಲ್ಲಿ ಒಂದು ಎಂದು ಹೇಳಬಹುದು. ಅದರ ಮೂಲ ಧರ್ಮಶಾಸ್ತ್ರಗಳಲ್ಲಿ ಬರುವ ಕಥೆಯಲ್ಲಿಯೂ ಕೂಡ ಶ್ರವಣಿಸುತ್ತದೆ. ಕುಂಭಮೇಳವನ್ನು 4 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಅರ್ಧ ಕುಂಭಮೇಳವನ್ನು 6 ವರ್ಷಗಳಿಗೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಆಚರಿಸಲಾಗುತ್ತದೆ. ಕುಂಭಮೇಳವನ್ನು 12 ವರ್ಷಗಳಿಗೊಮ್ಮೆ 4 ಧಾರ್ಮಿಕ ಸ್ಥಳಗಳಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ ನಗರಗಳಲ್ಲಿ ಆಚರಿಸಲಾಗುತ್ತದೆ. ಗೆಳೆಯರೇ, ನಾವಿಲ್ಲಿ ಕುಂಭಮೇಳದ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕಾಗಿರುವುದು ಅವಶ್ಯಕವಾಗಿದೆ. ಕುಂಭ ರಾಶಿ ಮಾಸ ಜ್ಯೋತಿಷ್ಯ ಚಿಹ್ನೆಯ ಪ್ರಕಾರ ನಡೆದ ಉತ್ಸವ ಮತ್ತು ಕುರುಹ ಮೇಳ ಎಂಬ ಹೆಸರಿನಿಂದಲೂ ಈ ಹೆಸರು ಬಂದಿದೆ. ಮತ್ತು ದೇವತೆಗಳು ಹಾಗೂ ರಾಕ್ಷಸರ ನಡುವೆ ಮಡಕೆ ಅಥವಾ ಕುಂಭವನ್ನು ಒಡೆಯಲು ಹೋರಾಡುವ ಸನ್ನಿವೇಶದ ನೆನಪಿನ ಸಂಕೇತವಾಗಿರಬಹುದು ಎಂದು ತಿಳಿದುಕೊಳ್ಳಬಹುದು. ಕುಂಭವನ್ನು ಪಡೆದು ಸೇರಿಸಿದವರಿಗೆ ಅಮೃತ ಸಿಗಬಹುದು. ಈ ಸ್ಥಳದ ಸಂಕೇತ ಕುಂಭವನ್ನು ತೆಗೆದುಕೊಂಡ ನಂತರ ಅದರಿಂದ 4 ಅಮೃತದ ಹನಿಗಳನ್ನು 4 ಸ್ಥಳಗಳಲ್ಲಿ ಚೆಲ್ಲಿದ ಮೇರೆಗೆ ಕುಂಭಮೇಳವನ್ನು ನಡೆಸಲಾಗಿದೆ ಎಂಬುದು ಕರ್ಣಾಕರ್ಣಿಕೆಯಾಗಿ ಬಂದಂತಹ ಐತಿಹ್ಯವಾಗಿದೆ. ಆದರೆ ಅದು ಯಾವುದೇ ಪುರಾಣ ಕಥೆಯಲ್ಲಿ ಕಂಡುಬಂದಿಲ್ಲ. ಸಮುದ್ರ ಮಂಥನ ಹಲವಾರು ಪುರಾಣ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಸಮುದ್ರ ಮಂಥನದ ಕಥೆಯ ಬಗ್ಗೆ ತಮಗೆಲ್ಲರಿಗೂ ತಿಳಿದಿದೆ. ಗೆಳೆಯರೇ, 2025ರಲ್ಲಿ ಅಂದರೆ ಮುಂದಿನ ವರ್ಷ ಜನವರಿ 14ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಅತಿ ವೈಭವ್ಯದಿಂದ ನಡೆಯಲಿದೆ. ಇದರಲ್ಲಿ ಕೋಟ್ಯಾಂತರ ಭಕ್ತರು ಭಾಗವಹಿಸಲಿದ್ದಾರೆ. ಈ 43 ದಿನದ ಕಾರ್ಯಕ್ರಮದಲ್ಲಿ ಸುಮಾರು 40 ಕೋಟಿ ಭಕ್ತರು ಭಾಗವಹಿಸಬಹುದು ಎಂದು ಅಂದಾಜಿಸಲಾಗಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರವು ಸುಮಾರು 7,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಪ್ರಯಾಗ್ರಾಜ್ನ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಮೂಲಕ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ನೆರವೇರಲಿ ಎಂದು ಹಾರೈಸೋಣ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.